ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಕುಸುಮ ಮತ್ತು ಧರ್ಮ ಅಳೋದನ್ನ ನೋಡಿ ಭಾಗ್ಯ ಬಂದು ಯಾಕತ್ತೆ ಅಳ್ತಿದ್ದೀರಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ನಾನಾ ಇಲ್ಲಪ್ಪ, ನೋಡು ನಿನ್ನ ಬಟ್ಟೆನೆಲ್ಲ ಒಂದ್ಸಲ ಜೋಡಿಸಿದ್ದೀನಿ, ಅದರಲ್ಲೂ ನಿನ್ನ ಸೀರೆನ ಒಂದು ಮನೇಲೇ ಮರ್ತು ಬಂದಿದ್ದೀನಿ. ಈಗಂತೂ ಮರಿವಂತೂ ಹೆಚ್ಚಾಗಿದೆ, ಹಾಗಾಗಿ ಒಂದ್ಸಲ ನಿನ್ನ ಸೂಟ್ಕೇಸ್ ಎಲ್ಲ ನೋಡ್ಕೊ, ಏನಾದ್ರು ಮರ್ತ್ಬಿಟ್ರೆ ಈಗನೇ ಹೋಗಿ ಇಲ್ಲೇ ಎಲ್ಲ ತರ್ಬೋದು, ಮತ್ತು ಅದಿಲ್ಲ ಇದಿಲ್ಲ ಅಂತ ಅನ್ಬೇಡ ಅಂದಾಗ ಭಾಗ್ಯ ಇದ್ದವಳು, ಅತ್ತೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ, ಏನಾಯಿತು ಹೇಳಿ ಅತ್ತೆ ಅಂತ ಹೇಳ್ತಾರೆ. ಏನೂ ಇಲ್ಲ ಭಾಗ್ಯ ಅನ್ನೋಷ್ಟೊತ್ತಿಗೆ ಮಾವನ ಕೇಳ್ತಾರೆ. ಏನೂ ಇಲ್ಲ ಮಗಳೇ ಅನ್ನೋಷ್ಟೊತ್ತಿಗೆ ಅಲ್ಲಿಗೆ ಆದಿ ಬಂದು ಆದಿ ಹತ್ರ ಹೇಳ್ತಾರೆ, ಭಾಗ್ಯ ನಮ್ಮ ಸೊಸೆಗಿಂತ ಸ್ವಂತ ಮಗಳಿಗಿಂತನೂ ಹೆಚ್ಚು, ಹಾಗಾಗಿ ಅವಳು ಇವತ್ತು ಮದುವೆ ಮಾಡಿ ನಿಮ್ಮನೆ ಕಳಿಸುವಾಗ ಸ್ವಲ್ಪ ಬೇಜಾರಾಗ್ತಿದೆ, ಅದಕ್ಕೆ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ವು ಅಂದಾಗ ಭಾಗ್ಯ ಜೋರಾಗತ್ತು, ಅತ್ತೆ ನಿಮ್ಮನ್ನು ಹೇಗತ್ತೆ ಬಿಟ್ಟಿರಲಿ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅತ್ತೆ ಅಂತ ಜೋರಾಗಿ ಹೇಳ್ತಾಳೆ. ನೋಡು ಮತ್ತೆ ಒಳ್ಳೆ ಅಳೋದು, ನೋಡು ಮಗಳೇ, ಇಷ್ಟು ದಿನ ನಿನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀಯಾ, ಇನ್ನೂ ಹಾಗೆ ಇರಬೇಕು ಅಂತಿಲ್ಲ, ಆದಿ ನಿನ್ನ ಜೀವನದಲ್ಲಿದ್ದಾರೆ, ಆದಿ ನಮ್ಮ ಭಾಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕಪ್ಪ, ಅವಳು ನಮ್ಮ ಮನೆಗೆ ಬರುವಾಗ ಅವಳಿಗೆ ಏನೂ ಗೊತ್ತೇ ಇರಲಿಲ್ಲ, ಆದರೆ ಈಗ ಕಷ್ಟ ಸುಖ ಎಲ್ಲ ನೋಡಿ ಒಳ್ಳೆ ಚಿನ್ನದ ಕೊಡ ಥರ ಆಗಿದ್ದಾಳೆ, ಹಾಗಾಗಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಈ ಕಡೆ ಕುಸುಮ ಆದಿ ಮತ್ತು ಭಾಗ್ಯನ ಕೈ ಹಿಡಿದು ಹೇಳ್ತಾರೆ. ಆದಿ ಇದ್ದವರು, ಇದೆಲ್ಲ ನೀನು ಹೇಳಬೇಕಾ ಗೆಳತಿ, ನನಗೆ ಗೊತ್ತುಂಟು ತಾನೇ, ನಾನು ಇವನ್ನ ಮಹಾರಾಣಿ ಥರ ನೋಡ್ಕೊಳ್ತೀನಿ ಅಂತ ಹೇಳುವಾಗ ಧರ್ಮವ್ರು ಹೇಳ್ತಾರೆ, ಗೊತ್ತು ಆದಿ, ಅದಕ್ಕೆ ತಾನೇ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ನಾವು ಬಯಸಿದ್ದು ಅನ್ನೋಷ್ಟೊತ್ತಿಗೆ ಈ ಕಡೆ ಹೊರಗೆ ಕಾಮತ್ತರು ಕಿಶನ್ಗೆ ಫೋನ್ ಮಾಡಿ ಎಲ್ಲಿದ್ದೀಯೋ ಅಂತ ಕೇಳ್ತಾರೆ. ಇಲ್ಲೇ ಅಪ್ಪ ಹೊರಗಿದ್ದೀನಿ ಅಂದಾಗ ಮನೇಲೆಲ್ಲ ಇದು ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ದೀರಾ, ಈಗ ದೊಡ್ಡ ಮಗ ದೊಡ್ಡ ಸೊಸೆ ಬರ್ತಿದ್ದಾರೆ, ಅವರಿಗೆ ಯಾವುದೇ ರೀತಿ ಕುಂದುಕೊರತೆ ಆಗಿರಬಾರ್ದು, ಶಾಸ್ತ್ರಗಳ ಸಮೇತ ಅವಳನ್ನ ಮನೆ ಗೃಹ ಪ್ರವೇಶ ಮಾಡ್ಕೋಬೇಕು, ಸ್ವಲ್ಪ ಹೂವಿನ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳಿ, ಹಾಗೆ ಅಕ್ಕಪಕ್ಕದವ್ರನ್ನ ಸ್ವಲ್ಪ ಕರೀರಿ, ಮನೆ ಖಾಲಿ ಇರಬಾರ್ದು, ನನ್ನ ಮಗ ಮತ್ತು ಸೊಸೆನ ಒಳ್ಳೆ ರೀತಿ ವೆಲ್ಕಮ್ ಮಾಡಬೇಕು ಅಂತ ಈ ಕಡೆ ಕಾಮತ್ತವ್ರು ಹೇಳ್ತಾರೆ. ಹ್ಞೂ ಅಪ್ಪ, ನಾನು ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಕಾಮತ್ತರಿಗೆ ಹೇಳಿದಾಗ ಇದೆಲ್ಲ ಕೇಳಿಸ್ಕೊಂಡಿರೋ ಕನ್ನಿಕಾ, ಓ ಅವ್ಳು ಹೇಗೆ ನಮ್ಮ ಮನೆಗೆ ಬರ್ತಾಳೆ ನಾನು ನೋಡ್ತೀನಿ ಅಂತ ಅಷ್ಟೊತ್ತಿಗೆ ಕನ್ನಿಕಾ ಒಂದು ಫೋನ್ ಮಾಡಿ, ನಾನು ಹೇಳ್ದಂಗೆಲ್ಲ ಆಗಿದೆಯಾ, ಈ ಸಲ ಮಾತ್ರ ಯಾವುದೇ ರೀತಿ ಪ್ಲ್ಯಾನು ಫ್ಲಾಪ್ ಆಗಬಾರ್ದು ಅಂತ ಕನ್ನಿಕಾ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ. ಈ ಕಡೆ ಫ್ರೆಂಡು, ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊ ಆಯಿತಾ, ಅವಳು ಇಷ್ಟು ದಿನ ನಾನು ಅವಳಿಗೆ ಒಂದು ಗುರುವಾಗಿ ಎಲ್ಲ ರೀತಿ ಹೇಳ್ಕೊಟ್ಟಿದ್ದೆ, ಇನ್ನು ಅವಳು ನಿನ್ನ ಜವಾಬ್ದಾರಿ ಅಂದಾಗ ಇಲ್ಲಿ ಭಾಗ್ಯ ಜೋರಾಗತ್ತು, ಅತ್ತೆ ನೀವು ಎಲ್ಲ ರೀತಿಲಿ ನನ್ನ ಜೊತೆ ಸಪೋರ್ಟ್ ಆಗಿದ್ರಿ, ಆದರೆ ಇನ್ನು ಮುಂದೆ ನೀನೀಗ ಗಟ್ಟಿಯಾಗಿದೆಯಾ, ಯಾವ ಕಾರಣಕ್ಕೂ ಇನ್ನು ಅಳಬಾರ್ದು, ಹಳೆ ಜೀವನದ ಬಗ್ಗೆ ಎಲ್ಲ ಮರೆತು ಬಿಟ್ಟು ಹೊಸ ಜೀವನಕ್ಕೆ ನೀನು ಕಾಲಿಡುವಾಗ ಖುಷಿ ಸಂತೋಷದಿಂದ ಇರಬೇಕು ಅಂತ ಕುಸುಮರು ಹೇಳ್ತಾರೆ. ನೋಡು ಒಂದ್ಸಲ ಬಟ್ಟೆನೆಲ್ಲ ಜೋಡಿಸಿದ್ದೀನಿ, ಯಾವುದಾದ್ರು ಮರ್ತಿದ್ರೆ ನೋಡು ಅಂತ ಹೇಳಿದಾಗ, ಸರಿ ತನ್ಮಯ್ ಬಟ್ಟೆನೂ ಜೋಡಿಸಿದ್ದೀರಾ ಅಂದಾಗ, ತನ್ಮಯ್ ಬಟ್ಟೆನಾ, ಅವ್ರ ಬಟ್ಟೆ ಯಾಕೆ, ಅವರು ನಿನ್ನ ಜೊತೆ ಬರ್ತಿಲ್ಲ ಭಾಗ್ಯ, ಅವರು ನನ್ನ ಜೊತೆ ಇರ್ತಾರೆ ಅಂದಾಗ ಭಾಗ್ಯಂಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಿದ್ದೀರಾ ಅತ್ತೆ, ನಾನು ಮಕ್ಕಳನ್ನ ಬಿಟ್ಟು ಒಂದಿನವೂ ಇಲ್ಲ, ಅದು ನಿಮಗೂ ಗೊತ್ತುಂಟು, ಅವ್ರ ಬಟ್ಟೆನೂ ಜೋಡಿಸಿ ಅತ್ತೆ, ನಾನು ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಆದಿಗೂ ಹೇಳ್ತಾರೆ, ಆದಿಯವರೇ ನೀವು ಹೇಳಿದ್ರಿ ತಾನೇ ಮಕ್ಕಳನ್ನೂ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ, ಅವ್ರನ್ನ ನನಗಿರೋಕ್ಕಾಗಲ್ಲ ಅಂತ ಹೇಳುವಾಗ ಆದಿ ಹೇಳ್ತಾನೆ, ಹೌದು ಗೆಳತಿ, ಅವ್ರ ಬಟ್ಟೆನೂ ಜೋಡಿಸಿ, ನಮ್ಮ ಜೊತೆ ಮಕ್ಕಳೂ ಬರ್ತಾರೆ ಅಂದಾಗ, ಏನು ಮಾತಾಡ್ತಿದ್ದೀಯಾ ಫ್ರೆಂಡು, ಏನು ಮಾತಾಡ್ತಿದ್ದೀಯಾ ಭಾಗ್ಯ, ಮಕ್ಕಳು ನನ್ನ ಜೊತೆ ಇರ್ತಾರೆ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಕುಸುಮ, ರೀ ಆದಿ ನೀವೊಂದು ಸ್ವಲ್ಪ ಹೊರಗಿರಿ, ನಾನು ಭಾಗ್ಯನ ಹತ್ರ ಒಂಚೂರು ಮಾತಾಡ್ತೀನಿ ಅಂತ ಕುಸುಮ ಹೇಳ್ತಾರೆ. ಈ ಕಡೆ ಆದಿ ಇದ್ದವರು, ಆಯಿತು ಫ್ರೆಂಡು, ನಾವು ಹೋಗ್ತೀನಿ ಗೆಳತಿ, ಆದರೆ ನನ್ನ ಭಾಗ್ಯನ ಜಾಸ್ತಿ ಅಳಿಸ್ಬೇಡಿ, ಹ್ಞೂ ಆಯಿತು ಅಂತ ಕುಸುಮ ಹೇಳ್ತಾರೆ. ಈ ಕಡೆ ಭಾಗ್ಯನ ಕೂರಿಸ್ಕೊಂಡು, ನೋಡು ಭಾಗ್ಯ, ನಿಂದು ಹಳೆ ಜೀವನ ಎಲ್ಲ ಮರೆತು ಹೊಸ ಜೀವನಕ್ಕೆ ನೀನು ಕಾಲಿಡ್ತಿದ್ದೀಯ ಅಲ್ವಾ, ನಿನಗೆ ಇಷ್ಟು ಸಮಯ ಆದಿ ನಿನಗೋಸ್ಕರ ಕಾದಿದ್ದಾನೆ, ಅವನಿಗೂ ಸ್ವಲ್ಪ ಏಕಾಂತ, ಅವನಿಗೂ ಸ್ವಲ್ಪ ಸಮಯ ಅನ್ನೋದು ನೀನು ಕೊಡಬೇಕು ತಾನೇ, ಈ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋದರೆ ಅವ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ನೀನು ಆದಿ ಬಗ್ಗೆ ಗಮನನೇ ಕೊಡಲ್ಲ, ಮಕ್ಕಳ ಬಗ್ಗೆ
ನೀನೇನು ಯೋಚನೆ ಮಾಡಬೇಡ, ಅವ್ರನ್ನ ನಾನು ನೋಡ್ಕೊಳ್ತೀನಿ, ಅವರು ನನ್ನ ಜೊತೆ ಇರ್ತಾರೆ, ಅವರಿಬ್ಬರು ನನ್ನ ಪ್ರಾಣ ಕಣೆ, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ನೀನು ಹೊಸ ಜೀವನಕ್ಕೆ ಕಾಲಿಡುವಾಗ ಅದ್ರ ಬಗ್ಗೆ ಮಾತ್ರ ನೀನು ಗಮನ ಕೊಡು. ಹಾದಿಗೆ ಮಾತ್ರ ನೀನು ಟೈಮ್ ಕೊಟ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಈ ಮಕ್ಕಳು ಜೊತೆಗಿದ್ದರೆ ಅವ್ರದ್ದೇ ಯೋಚನೆ ಮಾಡೋಕ್ಕಾಗುತ್ತೆ. ನನಗೆ ಒಂದು ಮಾತು ಕೊಡು, ನೀನು ಈಗ ಮನೆಗೆ ಹೋಗಿ ನಾಳೆ ಬೆಳಗಾಗೋ ತನಕ ನನಗೆ ಫೋನ್ ಮಾಡಲ್ಲ ಅಂತ ನನಗೊಂದು ಮಾತು ಕೊಡು ಅಂತ ಇಲ್ಲಿ ಕುಸುಮ ಭಾಗ್ಯಂಗೆ ಮಾತು ಕೊಡ್ತಾರೆ. ಈ ಕಡೆ ಹೊರಗೆ ಕಾಮತ್ತು, ಮೀನಾಕ್ಷಿ, ಸುನಂದ, ವಿಠಲ್ ಎಲ್ಲ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಇದ್ದವಳು, ಇನ್ನು ಎಷ್ಟು ಸಮಯ ಆಗುತ್ತೆ, ನಾನಂತೂ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀನಿ ಅಂದಾಗ ಕಾಮತ್ತವರು, ಇಷ್ಟೇ ಹೊತ್ತಾಗಿದೆ ಅಂತೆ, ಅವರು ಬರಬೇಕಲ್ವಾ ಅಂತ ಹೇಳ್ತಾರೆ. ಕಿಶನ್ ಎಲ್ಲಪ್ಪ ಅಂತ ಪೂಜೆನ ಕೇಳಿದಾಗ, ನೋಡಿ ಮಾವ, ಅವರು ಅಕ್ಕ ಮತ್ತು ಭಾವನಿಗೆ ಈ ಕಾರ್ನ ಡೆಕೋರೇಷನ್ ಮಾಡಿದ್ದಾರೆ, ಅವರು ಹೋಗಿದ್ದಾರೆ ಮನೆಗೆ ಮುಂದೆ ಅಂತ ಹೇಳ್ತಾರೆ. ಹೌದಾ, ಸರಿ, ಅವರಿಬ್ಬರು ಈ ಕಾರಲ್ಲಿ ಬರಲಿ, ನಾವು ಇನ್ನೊಂದು ಕಾರಲ್ಲಿ ಹೋಗೋಣ ಅನ್ನೋಷ್ಟೊತ್ತಿಗೆ ಆದಿ ಮತ್ತು ಧರ್ಮವ್ರು ಬರ್ತಾರೆ. ಭಾಗ್ಯ ಎಲ್ಲಿ ಅಂದಾಗ ಅಷ್ಟೊತ್ತಿಗೆ ಭಾಗ್ಯನ ಕುಸುಮ ಕರ್ಕೊಂಡು ಬರ್ತಾ ಇರ್ತಾಳೆ. ಭಾಗ್ಯ ಹೇಳ್ತಾಳೆ, ಸರಿ ಅಮ್ಮ, ಅಪ್ಪ ಜೋಪಾನ, ಅಪ್ಪ ಆರೋಗ್ಯ ಎಲ್ಲ ನೋಡ್ಕೊಳ್ಳಿ ಅಂತ ಈ ಕಡೆ ಸುನಂದ ಮತ್ತು ವಿಠಲ್ಗೆ ಹೇಳ್ತಾರೆ. ಈ ಕಡೆ ಆಶೀರ್ವಾದ ಎಲ್ಲ ತಗೊಂಡು, ಸರಿ ನೀವು ಇನ್ನೂ ಅಳಬೇಡಿ, ನನಗೆ ಒಂದು ಮಾತು ಕೊಡಿ, ನಮ್ಮನೆ ಸೊಸೆ ಮಹಾಲಕ್ಷ್ಮಿ ನಗ್ನಗ್ತಾ ನಮ್ಮನೆಗೆ ಬರಬೇಕು, ಈ ಥರ ಅಳ್ತಾ ಬಂದರೆ ನಮ್ಮನೆ ಸಮೃದ್ಧಿಯಾಗಿ ಬೆಳೆಯಲ್ಲ, ಹಾಗಾಗಿ ನೀವು ನಿಮ್ಮ ಸೊಸೆನ ಖುಷಿಯಾಗಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಹ್ಞೂ ಸರಿ ಅಂತ ಈ ಕಡೆ ಸುನಂದ ನಗಳ್ತಾರೆ. ಇನ್ನೇನು ಕಾರಲ್ಲಿ ಕೂರಬೇಕು ಅನ್ನೋಷ್ಟೊತ್ತಿಗೆ ಗುಂಡಣ್ಣ ಅಮ್ಮ ಅಂತ ಬಂದುಬಿಡ್ತಾನೆ. ಅಷ್ಟೊತ್ತಿಗೆ ಕುಸುಮಂಗೆ, ರೀ, ಗುಂಡಣ್ಣ ಇನ್ನು ಹಠ ಹಿಡಿತಾನೆ, ಅವನಿಗೆ ಅಮ್ಮನ ಬಿಟ್ಟು ಒಂದು ದಿನವೂ ಇರೋಕ್ಕಾಗಲ್ಲ, ಈಗ ಹಠ ಹಿಡಿತಾನೆ ನೋಡಿ ಅನ್ನೋಷ್ಟೊತ್ತಿಗೆ ಗುಂಡಣ್ಣ ಓಡಿ ಬಂದು, ಫ್ರೆಂಡು, ಅಮ್ಮ ನನಗೆ ಹೇಳೋದೇ ಒಂದು ಮಾತು ಹೇಳೋದೇ ನೀವು ಹೋಗ್ತಿದ್ದೀರಾ ಅಂದಾಗ, ಇಲ್ಲ ಗುಂಡಣ್ಣ, ನೀನು ಎಲ್ಲಿ ಹೋಗಿದ್ದೆ ಅಂತ ಭಾಗ್ಯ ಕೇಳ್ತಾರೆ. ನಾನು ನಿಮ್ಮಿಬ್ಬರು ಮದುವೆ ಆಗಬೇಕು ಅಂತ ದೇವ್ರ ಹತ್ರ ಕೇಳಿದ್ದೆ, ಹಾಗಾಗಿ ಆ ದೇವರು ನನಗೆ ಫಲಿಸಿದ್ದಾನೆ, ನಿಮ್ಮಿಬ್ಬರು ಮದುವೆನ ಮಾಡಿಸ್ಕೊಟ್ಟಿದ್ದಾನೆ, ಹಾಗಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಅಂತ ಹೋಗಿದ್ದೆ ಅಂತ ಗುಂಡಣ್ಣ ಹೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯಂಗೆ ತುಂಬ ದುಃಖ ಬರುತ್ತೆ. ನೀನೇನು ಯೋಚನೆ ಮಾಡಬೇಡಮ್ಮ, ಇನ್ನು ಯಾವಾಗಲೂ ಅಳ್ತಾ ಇರಬೇಡ ಆಯಿತಾ, ಖುಷಿಯಾಗಿರು ನನ್ನ ಫ್ರೆಂಡ್ ಜೊತೆ, ನೀನೇನು ಯೋಚನೆ ಮಾಡ್ಕೋಬೇಡ, ನಾನು ಅಜ್ಜಿ ತಾತನ ಜೊತೆ ಆರಾಮಾಗಿರ್ತೀನಿ, ಹಾಗೂ ಏನಾದ್ರು ಬೋರ್ ಅಂತಾದರೆ ನಾನು ನಿನಗೆ ಫೋನ್ ಮಾಡ್ತೀನಿ, ಸರಿನಾ, ನೀನು ಖುಷಿಯಾಗಿರ್ಬೇಕಮ್ಮ, ಖುಷಿಯಾಗಿ ಹೋಗ್ಬಾ ಅಂತ ಈ ಕಡೆ ಗುಂಡಣ್ಣನೇ ಹೇಳ್ತಾನೆ. ಸರಿ ಅಂತ ಭಾಗ್ಯ ಹೋಗ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.